ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನೋಡ್ರಿ, ಟೊಮೆಟೊ ಚಿತ್ರಾನ್ನ. ಸೂಪರ್ ಟೇಸ್ಟಿ ಸ್ಪೈಸಿ ಆಗಿರೋ ಒಂದು ಚಿತ್ರಾನ್ನ. ಲಂಚ್ ಬಾಕ್ಸಿಗೂ ಇದು ಫಾಸ್ಟಾಗಿ ಮಾಡ್ಕೊಳ್ಬಹುದಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಯಾವ ಹೋಟೆಲ್ಗಿಂತನೂ ಕಡಿಮೆ ಇರಂಗಿಲ್ಲ ರೀ, ಅಷ್ಟು ಸೂಪರ್ ಟೇಸ್ಟ್ ಆಗಿರ್ತೈತಿ. ಈ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ಇದಕ್ಕೆ ನೋಡ್ರಿ, ಈಗ ನಾನು ಒಂದು ದೊಡ್ಡ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡೇನಿ, ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊನ ಹೆಚ್ಚಿಟ್ಕೊಂಡೇನಿ ರೀ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಮತ್ತು ಇದಕ್ಕೆ ಉಪ್ಪು, ಖಾರದ ಪುಡಿ ಮತ್ತು ಗರಂ ಮಸಾಲ ಅಥವಾ ಮಸಾಲ ಪುಡಿ ಇದನ್ನ ಮನ್ಯಾಗ ಮಾಡ್ಕೊಂಡಿದ್ರಿ. ಮತ್ತು ಇನ್ನೊಂದು ಸಾಸಿವೆ ಜೀರಿಗೆನ ತೋರಿಸಿಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೊರಿ ಫ್ರೆಂಡ್ಸ್. ಇವಾಗ ನೋಡ್ರಿ, ನಾನು ಒಂದು ಬಾಳ್ಗೆ ಇಟ್ಕೊಂಡೀನಿ. ಈಗ ಇದು ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು. ನೋಡಿ ಹಾಕೋರಿ ಫ್ರೆಂಡ್ಸ್, ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಏನು ಅಂಥೇಳಿ ನೋಡಿ ಹಾಕೋರಿ. ನಾನೀಗ ಒಂದು ಅಂದಾಜು ಮೇಲೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ. ಇದಕ್ಕೀಗ ಸಾಸಿವೆ ಮತ್ತು ಜೀರಿಗೆ ಎರಡೂ ಕೂಡ ಹಾಕ್ಕೊಂಡಿದ್ದು ಚಟಪಟ ಅಂತ ಹೇಳಿದ ಮೇಲೆ ಇದಕ್ಕಿವಾಗ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ ರೀ, ಹೆಚ್ಚಿಟ್ಕೊಂಡಿದ್ದು. ಈ ಥರ ನೋಡ್ರಿ, ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕ್ಕೊಳಕತ್ತೀನಿ. ಈಗ ಇವೆರಡೂ ಹಾಕ್ಕೊಂಡ್ಮೇಲೆ ಈಗ ಒಂದ್ಸಲ ಇದನ್ನು ಕೈಯಾಡಿಸ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ನಾನು ಈಗ ಉಪ್ಪು ಹಾಕ್ಕೊಳತ್ತೀನಿ. ಇವಾಗಲೇ ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಆದಷ್ಟು ಫ್ರೈ ಆಗ್ತಾವ್ರಿ, ಮತ್ತು ಚಿತ್ರಾನ್ನ ಜೊತೆ ತಿನ್ನೋಕೆ ಮಸ್ತ್ ಸೂಪರ್ ಟೇಸ್ಟ್ ಆಗ್ತಾವೆ ನೋಡ್ರಿ ಉಳ್ಳಾಗಡ್ಡಿ ತಿನ್ನೋಕೆ. ಹಾಗಾಗಿ ಇವಾಗ ಇದನ್ನು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿದ್ದು ಟೊಮೆಟೊ ಹಾಕ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಒಂದು ಸ್ವಲ್ಪ ಟೊಮೆಟೊ ಜಾಸ್ತಿನೇ ಇರ್ಬೇಕು ರೀ, ಭಾಳ ಟೇಸ್ಟ್ ಕೊಡ್ತೈತಿ. ಇದಕ್ಕೆ ಇನ್ನೂ ಒಂದು ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ ರೀ, ಸಾಕು. ನಾನು ಇಲ್ಲಿ ಇಷ್ಟ ಹಾಕ್ಕೊಳತ್ತೀನಿ. ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತಿ ಇದು ಟೊಮೆಟೊ. 3 ಟೊಮೆಟೊ ಹಾಕ್ಕೊಂಡೀನಿ ರೀ ನಾನು. ಈ ಟೊಮೆಟೊ ಚಿತ್ರಾನ್ನ ಆಗಿದ್ದರಿಂದ ಇದನ್ನು ನಾನು ಟೊಮೆಟೊ ಜಾಸ್ತಿನ ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನ ಚೆಂದಾಗಿ ಚಲೋ ಹೊತ್ನಂಗೆ ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ಅರಿಶಿನ ಪುಡಿ ಹಾಕ್ಕೊಳತ್ತೀನಿ ರೀ. ಅರಿಶಿನ ಪುಡಿ ಏನಂತ ಹೇಳಿದರೆ ಸ್ಕಿಪ್ ಮಾಡ್ಕೋಬೋದು, ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಬಿಡ್ಬೋದು. ಅರಿಶಿನ ಪುಡಿ ಆರೋಗ್ಯಕ್ಕೆ ಭಾಳ ಒಳ್ಳೇದಲ್ರಿ, ಅಡುಗೆಗೆ ಯೂಸ್ ಮಾಡೋದ್ರಿಂದ ಭಾರಿ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ನಾನು ಆಲ್ಮೋಸ್ಟ್ ಅಡುಗೆಗೆ ಎಲ್ಲದಕ್ಕೂ ಅರಿಶಿನ ಪುಡಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಅದಕ್ಕೆ ಈಗ ಒಂದು ಸ್ವಲ್ಪ ಹಾಕ್ಕೊಂಡೆ ನಾನು. ಇದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಖಾರದ ಪುಡಿ ಹಾಕ್ಕೊಳತ್ತೀನಿ ರೀ. ಖಾರದ ಪುಡಿ ನಾನು ಒಂದು 3 ಚಮಚದಷ್ಟು ಹಾಕ್ಕೊಳತ್ತೀನಿ ರೀ. ನೀವು ನೋಡಿ ಹಾಕೋರಿ, ಖಾರ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬೋದು, ಜಾಸ್ತಿ ಬೇಕಂದ್ರೆ ಜಾಸ್ತಿನೂ ಹಾಕೋಬೋದು. ನೋಡಿ ಹಾಕೋರಿ ಫ್ರೆಂಡ್ಸ್, ನಿಮ್ಮ ಮನೆಯೊಳಗೆ ಯಾವ ಥರ ಖಾರ ತಿಂತಾರ ಅನ್ನೋದ್ರ ಮೇಲೆ ನೀವು ಹಾಕೋಬೋದು. ನಿಜವಾಗ್ಲೂ ಫ್ರೆಂಡ್ಸ್, ಈ ರೆಸಿಪಿ ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಇದು ಏನಂತ ಹೇಳಿದ್ರೆ ಮಸಾಲೆ ಪುಡಿ ರೀ. ಮಸಾಲೆ ಪುಡಿನೂ ಅಷ್ಟೇ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನೀಗ ಮನೆಯಾಗ ಮಾಡಿದ್ದನ್ನು ಹಾಕಾಕತ್ತೀನಿ ರೀ. ಇದು ಮಸ್ತ್ ಟೇಸ್ಟ್ ಕೊಡ್ತೈತೆ ನೋಡಿರಿ. ನಾವು ಗರಂ ಮಸಾಲ ಅಥವಾ ಚಿಕನ್ ಪೌಡರ್, ಮಟನ್ ಮಸಾಲ, ಮೀಟ್ ಪೌಡರ್ ಇರುತ್ತಲ್ರಿ, ಅದನ್ನು ಕೂಡ ಯೂಸ್ ಮಾಡ್ಬೋದು, ರುಚಿ ಆಗ್ತೈತಿ. ಈ ಥರ ಇದನ್ನು ಹಾಕ್ಕೊಂಡು ಸ್ವಲ್ಪ ಇದು ಅಂದರೆ ಸ್ಮ್ಯಾಶ್ ಮಾಡ್ಕೋಬೇಕ್ರಿ. ಇದನ್ನ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಒಂಥರ ಇದು ಟೊಮೆಟೊ ಗೊಜ್ಜು ಟೇಸ್ಟ್ ಕೊಡ್ತೈತಿ ನೋಡಿರಿ. ಒಂದು 2 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಇದು ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕ್ರಿ ಇದು. ಅಲ್ಲಿವರು ಒಂದು 2 ನಿಮಿಷ ಇದನ್ನು ಇಟ್ಕೋಬೇಕು ನೋಡಿರಿ. ಎಣ್ಣೆ ಎಲ್ಲ ಬಿಟ್ಕೊಂಡು ಎಷ್ಟು ಮಸ್ತಾಗಿದೆ ಅಂಥೇಳಿ. ಇವಾಗ ಇದಕ್ಕೆ ನಾವು ಫೈನಲಾಗಿ ರೈಸು ಮಾಡಿಟ್ಕೊಂಡಿರ್ತೀವಲ್ರಿ, ರೈಸ್ ಹಾಕಿ ಇದನ್ನು ಕಲಿಸ್ಕೋಬೇಕು. ಮತ್ತು ರಾತ್ರಿ ಉಳಿದಿದ್ದು ರೈಸ್ ಇರ್ತೈತೆ ನೋಡಿರಿ, ಅದನ್ನು ಈ ಥರ ಕಲಸಿದ್ರು ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತ್ರಿ. ಇದು ಸೂಪರ್ ಅಂದರೆ ಸೂಪರ್ ಆಗ್ತೈತಿ. ಫಾಸ್ಟಾಗಿ ಟೈಮ್ ಇರಂಗಿಲ್ಲ ರೀ, ಆ ಟೈಮ್ನಾಗ ಈಗ ಲಂಚ್ ಬಾಕ್ಸ್ ಮಾಡಬೇಕಾಗಿರ್ತೈತಿ ಸಣ್ಣ ಮಕ್ಕಳಿಗೆ. ಆ ಟೈಮಿಗೆ ಇದು ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ನೋಡಿರಿ. ಭಾಳ ಫಾಸ್ಟಾಗಿ ಇದನ್ನು ಮಾಡಿ ಕಟ್ಬೋದು, ಮತ್ತು ಅಷ್ಟು ರುಚಿಯಾನೂ ಆಗ್ತೈತಿ. ಮತ್ತೆ ಮಾಡಿಸಿ ಕಟ್ಟಿಸ್ಕೊಂಡು ಹೋಗ್ತಾರೆ ನೋಡಿರಿ, ಅಷ್ಟು ರುಚಿ ಆಗ್ತೈತಿ. ಮತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೂ ಮಸ್ತ್ ಅಂದ್ರೆ ಮಸ್ತ್ ರುಚಿ ಆಗ್ತೈತಿ. ಹಾಗಾಗಿ ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್, ಮಸ್ತ್ ಆಗ್ತೈತಿ. ಮತ್ತು ಎಗ್ ರೈಸ್ ಟೇಸ್ಟು ಕೊಡ್ತೈತ್ರಿ ಇದು. ಯಾವ ಎಗ್ ರೈಸ್ಗಿಂತನೂ ಕಡಿಮೆ ಇಲ್ಲ ನೋಡಿರಿ, ಅಷ್ಟು ಮಸ್ತ್ ಆಗ್ತೈತಿ. ಬೇಕಂದ್ರೆ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಟೊಮೆಟೊ ಚಿತ್ರಾನ್ನ ಮಾಡ್ಕೊರಿ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಇದನ್ನ ಹಾಕ್ಕೊಂಡೀಗ ಫೈನಲಾಗಿ ಸೂಪರಾಗಿ ಬಿಸಿಯಾದ ಸ್ಪೈಸಿಯಾದ ಟೊಮೆಟೊ ಚಿತ್ರಾನ್ನ
ರೆಡಿಯಾಗಿದೆ ನೋಡಿ. ನೋಡಿದ್ರೇ ಅನಿಸಿರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಲರು ಬಂದಿದೆ. ಸೂಪರಾಗಿ ಘಮ ಘಮ ಅಂಥೇಳಿ ನನಗಂತೂ ಯಾವಾಗ ತಿಂತೀನಪ್ಪ ಅನ್ನಿಸ್ಬಿಟ್ಟಿದೆ ನೋಡಿ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಿ, ನೋಡಿದರೆ ಬಾಯಿಗೆ ನೀರು ಬರತ್ತೈತಲ್ರಿ. ಇನ್ನೇನು ಯಾಕೆ ತಡಾರಿ, ಮತ್ತು ನೀವು ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿರಿ. ಮತ್ತು ಹೆಂಗಾಗೈತಿ ಅಂತೇಳಿ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಫ್ರೆಂಡ್ಸ್. ನೋಡಿ, ವಾವ್, ಸೂಪರಾಗಿರೋ ಟೊಮೆಟೊ ಚಿತ್ರಾನ್ನ. ನೀವು ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಹೆಂಗಾಗಿದೆ ಅಂತ ಹೇಳಿ ನಂಗೆ ಕಮೆಂಟ್ಸ್ ಒಳಗೆ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್. ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರ ಸಹಕಾರ ನನಗೆ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ, ಯಾವಾಗಲೂ ನನಗೆ ಇದೇ ಥರ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.